ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ಸ್ಟಾದಲ್ಲಿ ಪರಿಚಯ, ಆಮೇಲೆ ಪ್ರೀತಿ ಪ್ರಣಯ. ಚಿಕ್ಕಮಗಳೂರು ಚೆಲುವೆ ನೆಲಮಂಗಲ ಹುಡುಗನ ಪ್ರೇಮ್ ಕಹಾನಿ ಇದು. 2.5 ವರ್ಷಗಳಿಂದ ಈ ಇಬ್ರು ಜೋಡಿ ಪ್ರೀತಿಯನ್ನ ಮಾಡ್ತಾ ಇದ್ರು. ಇವರಿಬ್ರದ್ದು ಇನ್ಸ್ಟಾದಲ್ಲಿ ಪರಿಚಯವಾಗಿದೆ. ಆಮೇಲೆ ಪ್ರೀತಿ, ಆಮೇಲೆ ಪ್ರಣಯ. ಚಿಕ್ಕಮಗಳೂರು ಚೆಲುವೆ ನೆಲಮಂಗಲದ ಹುಡುಗ. 2.5 ವರ್ಷಗಳಿಂದ ಇವರಿಬ್ರು ಕೂಡ ಪ್ರೀತಿಯನ್ನ ಮಾಡ್ತಾ ಇದ್ರು. ತನುಶ್ರೀ ಪೋಷಕರಿಗೆ ತಿಳಿಸದೆ ಸತೀಶ್ ಮದುವೆಯಾಗಿದ್ದ. ಹೆತ್ತವರಿಗೆ ಹೇಳದೆ ತಾಳಿಯನ್ನ ಕಟ್ಟಿಸಿಕೊಂಡ ಸುಂದರಿ. ವರನ ಕುಟುಂಬ ಸ್ನೇಹಿತರೆದುರು ಇವರಿಬ್ಬರದು ಮದುವೆ ನಡೆದಿದೆ. ಸೊಸೆಯನ್ನೇ ಮನೆ ತುಂಬಿಸಿಕೊಂಡಿದ್ದ ಸತೀಶ್ ಕುಟುಂಬ. ವಿಷಯ ಗೊತ್ತಾಗಿ ವರನ ಮನೆಗೆ ತನುಶ್ರೀ ಪೋಷಕರು ಬಂದಿದ್ದಾರೆ. ಪೋಷಕರಿಗೆ ತಾನು ಮನೆಗೆ ಬರಲ್ಲ ಅಂತ ಕಳಿಸಿದ್ಲಂತೆ ತನುಶ್ರೀ. ಇನ್ಸ್ಟಾದಲ್ಲಿ ಇವರಿಬ್ಬರದು ಪ್ರೀತಿ ಪ್ರಣಯ ಪರಿಚಯವಾಗಿದೆ. ಆಮೇಲೆ ಪ್ರೀತಿಗೆ ಬಿದ್ದಿದ್ದಾರೆ. ಚಿಕ್ಕಮಗಳೂರು ಚೆಲುವೆ ನೆಲಮಂಗಲದ ಹುಡುಗ. ಮಗಳು ತಂದೆ ತಾಯಿಗೆ ಹೇಳದೆ ಮದುವೆಯಾಗಿದ್ದಾರೆ. ತನುಶ್ರೀ ಪೋಷಕರಿಗೆ ತಿಳಿಸದೆ ಮದುವೆಯನ್ನ ಆಗಿರುವಂಥದ್ದು. ಇನ್ನು ಹೆತ್ತವರಿಗೆ ಹೇಳದೆ ತಾಳಿಯನ್ನ ಕಟ್ಟಿಸಿಕೊಂಡ ಮಕ್ಕಳು. 2.5 ವರ್ಷಗಳಿಂದ ಇವರಿಬ್ರು ಕೂಡ ಪ್ರೀತಿಯನ್ನ ಮಾಡ್ತಾ ಇದ್ರು. ತನುಶ್ರೀ ಪೋಷಕರಿಗೆ ತಿಳಿಸದೆ ಆ ಹುಡುಗಿ ಮದುವೆಯನ್ನ ಆಗಿದ್ದಾಳೆ. ಹೆತ್ತವರಿಗೆ ಹೇಳದೆ ಆ ಹುಡುಗನ ಜೊತೆ ತಾಳಿಯನ್ನ ಕಟ್ಟಿಸಿಕೊಂಡಿರುವಂಥದ್ದು. 2.5 ವರ್ಷಗಳಿಂದ ಇವರಿಬ್ರು ಜೋಡಿ ಪ್ರೀತಿಯನ್ನ ಮಾಡ್ತಿದ್ರು. ಇವರಿಬ್ರು ಜೋಡಿದ್ದು ಇನ್ಸ್ಟಾದಲ್ಲಿ ಪರಿಚಯವಾಗಿದೆ. ಪರಿಚಯ ನಂತರ ಪ್ರೀತಿ ಪ್ರಣಯ ಅಂತ 2.5 ವರ್ಷಕ್ಕೆ ಇವರಿಬ್ರು ಕೂಡ ಮದುವೆ ಮಾಡ್ಕೊಂಡಿದ್ದಾರೆ. ಮಗಳು ತಂದೆ ತಾಯಿಗೆ ತಿಳಿಸದೆ ಆ ಹುಡುಗನ ಜೊತೆ, ಪ್ರೀತಿ ಮಾಡಿದ ಹುಡುಗನ ಜೊತೆ ತಾಳಿಯನ್ನ ಕಟ್ಟಿಸಿಕೊಂಡಿದ್ದಾಳೆ. ಆಮೇಲೆ ತನುಶ್ರೀ ಅವರ ಹೆತ್ತವರು ಗಂಡನ ಮನೆಗೆ ಹೋಗಿದ್ದಾರೆ. ನನ್ನ ಮಕ್ಕಳನ್ನ ಕಳಿಸ್ಕೊಡಿ ಅಂತ ಕೇಳಿದ್ದಾರೆ. ಆದ್ರೆ ಮಗಳು ನಾನು ಮನೆಗೆ ಬರೋದಿಲ್ಲ ಅಂತ ಹೇಳಿದ್ದಾಳೆ. ಪ್ರೀತಿಸಿ ಮದುವೆಯಾದವರಿಗೆ ಪೋಷಕರೇ ಇಲ್ಲಿ ವಿಲನ್ ಆದ್ರ ಎಂಬ ಪ್ರಶ್ನೆ. ಚಿಕ್ಕಮಗಳೂರು ಚೆಲುವೆ ನೆಲಮಂಗಲ ಹುಡುಗನ ಪ್ರೇಮ್ ಕಹಾನಿ ಇದು. 2.5 ವರ್ಷಗಳಿಂದ ಇವರಿಬ್ರು ಜೋಡಿ ಪ್ರೀತಿಯನ್ನ ಮಾಡ್ತಾ ಇದ್ರು. ತನುಶ್ರೀ ಪೋಷಕರಿಗೆ ತಿಳಿಸದೆ ಆ ಸತೀಶ್ ಜೊತೆ ಮದುವೆ ಆಗಿದ್ದಾಳೆ. ಹೆತ್ತವರಿಗೆ ಹೇಳದೆ ತಾಳಿಯನ್ನ ಕಟ್ಟಿಸಿಕೊಂಡ ಸುಂದರಿಕೆ. ವರನ ಕುಟುಂಬ ಸ್ನೇಹಿತರ ಎದುರು ಈ ಮದುವೆ ನಡೆದಿದೆ. ಸೊಸೆಯನ್ನ ಮನೆಯನ್ನ ಹುಡುಗನ ಕುಟುಂಬ ತುಂಬಿಸಿಕೊಂಡಿರುವಂತದ್ದು. ವಿಷಯ ಗೊತ್ತಾಗಿ ವರನ ಮನೆಗೆ ತನುಶ್ರೀ ಪೋಷಕರು ಕೂಡ ಬಂದಿದ್ದಾರೆ. ಪೋಷಕರಿಗೆ ನಾನು ಮನೆಗೆ ಬರಲ್ಲ ಅಂತ ವಾಪಸ್ ಕಳಿಸಿದ್ಲಂತೆ. ಹೇಳಿಕೆಯನ್ನ ದಾಖಲಿಸಲೆಂದು ಠಾಣೆಗೆ ಕರೆಸಿದ್ದ ತನುಶ್ರೀ ಪೋಷಕರು. ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಒಂದು ದೊಡ್ಡ ಹೈ ಡ್ರಾಮವೇ ನಡೆದಿದೆ. ಹೇಳಿಕೆಯನ್ನ ದಾಖಲು ಎಂದು ಕರೆಸಿ ಈಗಾಗಲೇ ಪ್ರೀತಿಸಿ ಇವರಿಬ್ರು ಕೂಡ ಮದುವೆ ಆಗಿದ್ದಾರೆ. 2.5 ವರ್ಷಗಳಿಂದ ಈ ಇಬ್ರು ಜೋಡಿ ಪ್ರೀತಿಯನ್ನ ಮಾಡ್ತಾ ಇದ್ರು. ತನುಶ್ರೀ ತನ್ನ ಪೋಷಕರಿಗೆ ತಿಳಿಸದೆ ಮದುವೆ ಆಗಿದ್ದಾಳೆ. ಆ ಹುಡುಗನ ಹೆಸರು ಸತೀಶ್. ಹೆತ್ತವರಿಗೆ ಹೇಳದೆ ಆ ಸತೀಶ್ ಜೊತೆ ತಾಳಿಯನ್ನ ಕಟ್ಟಿಸಿಕೊಂಡಿದ್ದಾಳೆ. ನಾನು ಮನೆಗೆ ಬರಲ್ಲ ಅಂತ ತನ್ನ ತಂದೆ ತಾಯಿಗೆ ಹೇಳಿದ್ದಾಳೆ. ಕೊನೆಗೆ ಒಂದಿನ ಮದುವೆ ಆಗೋಣ ಅಂತ ಅವಳೇ ಹೇಳಿದ್ಲು. ಡಿಸೆಂಬರ್ ತಿಂಗಳಲ್ಲಿ ಅವಳೇ ಮದುವೆ ಆಗೋಣ ಅಂತ ಫೋರ್ಸ್ ಮಾಡಿದ್ಲು. ಆಮೇಲೆ ಇಲ್ಲ, ಇವಾಗ ಇಷ್ಟು ಬೇಗ ಬೇಡ, ನಿಂದೊಂದು ಇಂಟರ್ನ್ಶಿಪ್ ಮುಗೀಲಿ, ನೆಕ್ಸ್ಟು ನಾನು ಎಲ್ಲ ಮುಗಿದ್ಮೇಲೆ ನಾನೇ ಬಂದು ಮದುವೆ ಆಗ್ತೀನಿ ಅಂತ ಅಂದೆ. ಸರಿ ಆಯಿತು ಅಂತ ಅಂದ್ಬಿಟ್ಲು. ಮತ್ತೆ ಫೆಬ್ರವರಿಲಿ ಅವಳೇ ಮದುವೆ ಆಗೋಣ ಅಂತ ಮತ್ತೆ ಫೋರ್ಸ್ ಮಾಡಿದ್ಲು. ಸರಿ ಇನ್ನೊಂದು 2 ತಿಂಗಳಿದೆ, ಮುಗಿಸ್ಬಿಡು ನೀನು ಇದನ್ನು, ಆಮೇಲೆ ಮದುವೆ ಆಗೋಣ ಅಂತ ಅಂದೆ. ಮತ್ತು ಮನೇಲಿ ಏನಾದರೂ ಹೇಳಲ್ಲ ಅಂತ ಕೇಳಿದ್ದಕ್ಕೆ ಇಲ್ಲ, ಮನೇಲಿ ನಾನೇನಾದರೂ ಲವ್ ವಿಚಾರ ಗೊತ್ತಾಗ್ಬಿಟ್ರೆ ನನ್ನ ಹೊರಗಡೆನೇ ಬಿಡಲ್ಲ, ಲಾಕ್ ಮಾಡಿಬಿಡ್ತಾರೆ, ಓದೋದಕ್ಕೂ ಬಿಡಲ್ಲ, ನಿನ್ನ ಜೊತೆ ಮದುವೆನೂ ಮಾಡಿಸಲ್ಲ, ಅವ್ರು ಯಾವುದಕ್ಕೂ ಒಪ್ಕೊಳ್ಳಲ್ಲ, ನೀನೇನು ಹೇಳ್ಬೇಡ, ನಾನು ಬಂದು ಮದುವೆ ಆಗ್ತೀನಿ, ನಿನ್ನ ಇಷ್ಟದಂಗೆ ನನ್ನ ಇಷ್ಟದಂಗೆ ಬಂದು ಮದುವೆ ಆಗ್ತೀವಿ, ಬಂದು ಮದುವೆ ಆಗೋಣ ಇಬ್ಬರೂ ಅಂತಲೇ ಹೇಳಿದ್ಲು. ಸರಿ ಅಂದ್ಬಿಟ್ಟು ನಾನು ನಮ್ಮ ಮನೇಲಿ ಎಲ್ಲರೂ ಒಪ್ಪಿಸಿ ಅವಳ ಹತ್ರನೂ ಮಾತಾಡಿಸಿ ಎಲ್ಲ ರೆಡಿ ಮಾಡಿಕೊಂಡು ಮದುವೆ ಇಂಥ ದಿನವೇ ಆಗೋಣ ಅಂತ ಫಿಕ್ಸ್ ಮಾಡಿಸಿ 8ನೇ ತಾರೀಕು ಹೋಗಿ ಅವಳನ್ನ ಕರ್ಕೊಬಂದ್ವಿ. 9ನೇ ತಾರೀಕು ನಾನು ಅವಳು ಮೈಮಾಪುರದಲ್ಲಿರೋ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆನೂ ಆದ್ವಿ. ಹ್ಯಾಪಿಯಾಗೆ ಮದುವೆ ಆಗಿರೋದವಳು ಎಲ್ಲ ಆಯಿತು. ನೆಕ್ಸ್ಟ್ ಡೇ ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಮನೇಲಿ ಅವಳನ್ನ ಮನೆಗೆ ಬರ್ತೀಯನಮ್ಮ, ಬೇಡ ಇವನು, ನಿನಗೆ ಒಳ್ಳೆ ಡಾಕ್ಟ್ರನ್ನೋ ಇಂಜಿನಿಯರ್ನೋ ಕೊಟ್ಟು ಮದುವೆ ಮಾಡಿಸ್ತೀವಿ, ಇವನ ಹತ್ರ ಏನೂ ಇಲ್ಲ, ಬಾ ನೀನು ಮನೆಗೆ ಅಂತ ಹೇಳಿ. ಸರ್ ನಮಗೆ ವಿಷಯ ಗೊತ್ತಾಗಿದ್ದು ಇನ್ನು 15 ದಿನ, ಒಂದು 20 ದಿನ ಇದ್ದಂಗೆ ಗೊತ್ತಾಯಿತು. ಗೊತ್ತಾದಾಗ ನಾನು ಹುಡುಗಿನೂ ಕೇಳಿದೆ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳೋದೆ ನಮ್ಮ ತಿಳಿಸೋದಂತ. ಬೇಡ ಅಂಕಲ್, ಅವ್ರು ಮದುವೆ ಮಾಡಲ್ಲ, ತಿಳಿಸ್ಬೇಡಿ, ನಾನು ಬರ್ತೀನಿ, ನಾನು ಲವ್ ಮಾಡ್ತಿದ್ದೀನಿ ಅವನ್ನ 2.5 ವರ್ಷದಿಂದ ಅಂತ ಹೇಳಿದ್ದೆ ಹುಡುಗಿ. ಆಯ್ತಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ರ ಮನೇಲಿ ಹೇಳ್ಬೇಡ ಅಂತ ನನಗೆ ಹೇಳಿದ್ಕೆ. ಆಮೇಲೆ ಬಂದು ಹುಡುಗಿ ಕರ್ಕೊಂಬಂದು
ದೇವಸ್ಥಾನದಲ್ಲಿ ಮದುವೆ ಮಾಡ್ದು, ಇನ್ನೇನು ತಡಿ ಆಮೇಲೆ ಬೇಕಾದ್ರೆ ಫೋನ್ ಮಾಡಿ ಹೇಳೋಣ ಅಂದ್ಬಿಟ್ಟು ಮದುವೆ ಮಾಡ್ದು. ಮದುವೆ ಮಾಡಿದ್ರೆ ಮನೆಗೆ ಬಂದು ಅವ್ರ ಅಪ್ಪ ಅಮ್ಮ ಅವ್ರ ಕಡೆಯವರೆಲ್ಲ ಬಂದು ಕೇಳಿದ್ದು ಮಾಡಿದ್ರು. ಬರಲ್ಲ ಅಂತ ಹುಡುಗಿ ಮನೇಲಿ ಕಡಾಖಂಡಿತವಾಗಿ ಹೇಳಿದ್ಲು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನೆಲಮಂಗಲ ರಿಪೋರ್ಟರ್ ಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈಗಾಗಲೇ ನೀವು ಕೂಡ ನೋಡ್ತಾ ಇರ್ಬೋದು ಮೂರ್ತಿ. ಈಗಾಗಲೇ ಒಂದ್ ಕಡೆ ವರನ ಕುಟುಂಬ ಸ್ನೇಹಿತರೆದ್ರೆ ತನುಶ್ರೀ ಹಾಗೂ ಸತೀಶ್ ಇವರಿಬ್ರು ಕೂಡ ಮದುವೆಯಾಗಿದ್ದಾರೆ. ಅಪ್ಪ ಅಮ್ಮನಿಗೆ ತಿಳಿಸದೆ ತನುಶ್ರೀ ಕೂಡ ಮದುವೆ ಆಗಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ನೆಲಮಂಗಲದ ಯುವಕ ಮತ್ತು ಚಿಕ್ಕಮಗಳೂರಿನ ಯುವತಿಯ ಪ್ರೇಮ ಕಥೆ ಇದೀಗ ಭಾರಿ ತಿರುವು ಪಡ್ಕೊಂಡಿರುವಂತದ್ದು. ಪ್ರೀತಿಸಿ ಮದುವೆಯಾದಂತಹ ದಂಪತಿಗಳನ್ನ ಯುವತಿ ಪೋಷಕರು ಬೇರ್ಪಡಿಸಿರುವಂತದ್ದು. ನೆಲಮಂಗಲದ ಸತೀಶ್ ಹಾಗೂ ಚಿಕ್ಕಮಗಳೂರಿನ ತನುಶ್ರೀ ಈ ಚಿಕ್ಕಮಗಳೂರಲ್ಲಿ ಕಾಲೇಜು ಓದೋ ಜನರಲ್ಲಿ ಪರಿಚಯ ಆಗಿರ್ತಾರೆ. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸಪ್ ಮೂಲಕ ಪ್ರೀತಿಯಲ್ಲಿ ಮುಳುಗಿದ್ರು. ಸುಮಾರು 2 ವರ್ಷಗಳ ಬಳಿಕ ಈ ಹುಡುಗನ ಪೋಷಕರನ್ನ ಮನವೊಲಿಸಿ ಏಪ್ರಿಲ್ 9ರಂದು ನೆಲಮಂಗಲದ ಪ್ರಸಿದ್ಧ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗಿದ್ರು. ಅಲ್ಲಿ 16 ಜನ ಸೇರಿದ್ರು.